ಎಲ್ರಿಗೂ ನಮಸ್ತೆ. ನಾನು ಜಯಶ್ರೀ ತುಮಕೂರಿಂದ. ನಾನಿವತ್ತು ಕೂದಲು ಬೆಳೆಯೋದಕ್ಕೋಸ್ಕರ ಮನೆಯಲ್ಲೇ ನಾವು ಒಂದು ಪೌಡರ್ನ ತಯಾರಿಸ್ಕೊಂಡು ಯಾವ ರೀತಿ ಅದನ್ನು ಡೈಲಿ ಉಪಯೋಗಿಸ್ತಾ ಇದ್ದರೆ ಕೂದಲು ಚೆನ್ನಾಗಿ ಬೆಳೆಯುತ್ತೆ ಅನ್ನೋದನ್ನು ನಾನು ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ನೋಡಿ, ಕೆಲವೊಂದು ನಮಗೆ ಕೂದಲಿಗೆ ಬೇಕಾಗೋಂಥ ಒಳ್ಳೆ ವಸ್ತುಗಳನ್ನು ನಾವು ಡೈಲಿ ನಾವು ಊಟನಲ್ಲಿ ತಿಂಡಿನಲ್ಲಿ ನಾವು ಅದನ್ನು ಕೆಲವನ್ನ ಉಪಯೋಗಿಸ್ತೀವಿ. ಅಂದರೆ ಇದು ಸೊಪ್ಪುಗಳಿರ್ಬೋದು, ತರಕಾರಿಗಳಿರ್ಬೋದು, ಆಮೇಲೆ ಮೊಳಕೆ ಕಟ್ಟಿದ ಕಾಳುಗಳಿರ್ಬೋದು, ಅದನ್ನೆಲ್ಲ ನಾವು ಉಪಯೋಗಿಸ್ತೀವಿ, ತಿಂತೀವಿ, ಪರವಾಗಿಲ್ಲ. ಆದರೆ ಆಮೇಲೆ ಡ್ರೈ ಫ್ರೂಟ್ಸೂ ಅಷ್ಟೇ. ಡ್ರೈ ಫ್ರೂಟ್ಸನ್ನು ಸ್ವೀಟ್ಸಲ್ಲೆಲ್ಲ ಸಾಮಾನ್ಯ ವಿಶೇಷವಾಗಿ ನಾವು ಮನೆಯಲ್ಲಿ ಸ್ವೀಟ್ ಮಾಡಿದಾಗ ಅದನ್ನು ಕೂಡ ನಾವು ಡ್ರೈ ಫ್ರೂಟ್ಸ್ಗಳನ್ನು ಅನ್ನು ಉಪಯೋಗಿಸ್ತೀವಿ. ಅಂದರೆ ಸ್ವೀಟ್ಸ್ಗಳು ಮಾಡಿದಾಗ ಮಾತ್ರ ಉಪಯೋಗಿಸ್ತೀವಿ, ಅದನ್ನು ಏನು ಡೈಲಿ ನಾವೇನು ಉಪಯೋಗಿಸೋದಿಲ್ಲ. ಡ್ರೈ ಫ್ರೂಟ್ಸ್ನು ಅಷ್ಟೇ. ಅದಕ್ಕೋಸ್ಕರ ಇನ್ನೂ ಕೆಲವೊಂದು ಸಾಮಾನುಗಳು ನಾವು ಅವನ್ನ ಯೂಸೇ ಮಾಡೋದಿಲ್ಲ. ನಾವು ಯಾವ ಊಟ ತಿಂಡಿಲೂ ಯೂಸ್ ಮಾಡೋದಿಲ್ಲ. ಆದರೆ ಅದು ಕೂದಲು ಬೆಳೆಯೋದಕ್ಕೆ ಮಾತ್ರ ತುಂಬಾ ಒಳ್ಳೆಯದು. ಅದು ಯಾವುದ್ಯಾವುದಪ್ಪ ಅಂತ ಅಂದರೆ ಸೂರ್ಯಕಾಂತಿ ಬೀಜ, ಕುಂಬಳಕಾಯಿ ಬೀಜ, ಮತ್ತು ಕಲ್ಲಂಗಡಿ ಬೀಜ, ಮತ್ತು ಮಕಾನ ಅಂತ ಸಿಗುತ್ತೆ. ಅದು ಈ ನಾರ್ತ್ ಇಂಡಿಯನ್ಸ್ ಎಲ್ಲ ಸ್ವೀಟ್ಸಲ್ಲೆಲ್ಲ ಚೆನ್ನಾಗಿ ಉಪಯೋಗಿಸ್ತಾರೆ. ನಾವು ಸೌತ್ ಇಂಡಿಯನ್ಸ್ ಎಲ್ಲ ಅದನ್ನು ಜಾಸ್ತಿ ಏನು ಉಪಯೋಗಿಸೋದಿಲ್ಲ. ಆ ಮಕಾನೂ ಅಷ್ಟೇ, ತುಂಬಾ ಒಳ್ಳೆಯದು ಅದು. ಆಮೇಲೆ ಅಕ್ರೋಟು, ಡ್ರೈ ಫ್ರೂಟ್ಸಲ್ಲಿ ಅಕ್ರೋಟು, ವಾಲ್ನಟ್ಸ್ ಅಂತ ಏನು ಕರೀತಾರೆ, ಅದೂ ಅಷ್ಟೇ. ಅದು ಕೂದಲಿನಲ್ಲಿ ಬೆಳೆಯೋದಕ್ಕೆ ಬೇಕಾಗೋ ಅಂಥ ವಿಟಮಿನ್ನು, ಪ್ರೋಟೀನ್ ಎಲ್ಲ ಅದರಲ್ಲಿ ತುಂಬಾ ರಿಚ್ ಇರುತ್ತೆ. ಅದು ಈ ಪೌಡ್ರು ನಿಜವಾಗ್ಲೂ ಬರೀ ಕೂದಲಿಗೆ ಒಂದೇ ಅಲ್ಲ, ಸ್ಕಿನ್ನು ಚೆನ್ನಾಗಾಗೋದಕ್ಕೂ ಮತ್ತು ಕಾಲು ಮೂಳೆಗಳಿಗೆ ಎಲ್ಲದಕ್ಕೂ ಒಳ್ಳೆಯದು. ಈ ಪೌಡ್ರನ್ನ ನೀವೇ ಮನೆಯಲ್ಲಿ ನಾನೀಗ ಹೇಳ್ಕೊಡ್ತೀನಲ್ಲ, ನೋಡ್ಕೊಂಡು ನೀವು ಮಾಡ್ಕೊಳ್ಳಿ, ದಿನ ಉಪಯೋಗಿಸ್ರಿ. ಈ ಕೆಮಿಕಲ್ ಡೈನೂ ಅಷ್ಟೇ ನೀವು ಅಂಗಡಿನಲ್ಲಿ ತೊಗೊಬರೋದು ಬೇಡ. ಈಗ ನಾನು ಅದು ಲಾಸ್ಟ್ ವಿಡಿಯೋದಲ್ಲಿ ಹೇಳ್ಕೊಟ್ಟಿದ್ದೀನಿ ಯಾವ ರೀತಿ ಮನೆಯಲ್ಲೇ ಮಾಡ್ಕೋಬೋದು ಅಂತ. ನೀವು ಅದನ್ನು ವಾರಕ್ಕೊಂದು ಸರಿ ಮನೆಯಲ್ಲೇ ಮಾಡ್ಕೊಂಡು ಹಚ್ಕೊಳ್ಳಿ. ನಿಜವಾಗ್ಲೂ ಕೂದಲು ಒಂದೂ ಉದುರೋದಿಲ್ಲ. ಈ ಕೆಮಿಕಲ್ ಡೈ ಹಚ್ತಾ ಇದ್ದರೆ ಆಮೇಲೆ ನಿಧಾನಕ್ಕೆ ನಮಗೆ ಗೊತ್ತೇ ಆಗೋದಿಲ್ಲ, ಆಮೇಲೆ ಹಂಗೆ ಉದ್ರಕ್ಕೆ ಶುರುವಾಗೋಗ್ಬಿಡುತ್ತೆ. ಅದರಿಂದ ನೀವೇ ಮನೆಯಲ್ಲೇ ಡೈನೂ ಅಷ್ಟೇ ಮಾಡ್ಕೊಂಡ್ರೆ, ತೀರಾ ಅರ್ಜೆಂಟು ಎಲ್ಗಾನ ಹೋಗ್ಬೇಕು, ಈಗ ಅದನ್ನೆಲ್ಲ ಮನೆಯಲ್ಲೇ ಮಾಡ್ಕೊಂಡು ಹಚ್ಕೊಳಕ್ಕಾಗಲ್ಲ ಅನ್ನೋ ಟೈಮಲ್ಲಿ ಈ ಮಸ್ಕರ ಇರುತ್ತೆ, ಆಮೇಲೆ ಐಲೈನರ್ ಇರುತ್ತಲ್ಲ, ಅದನ್ನು ಹತ್ತಿನಲ್ಲೇ ತೊಗೊಂಬಿಟ್ಟು ಒಂಚೂರು ಟಚಪ್ ಮಾಡ್ಕೊಂಡ್ರೆ ಸಾಕು. ಹತ್ತಿನಲ್ಲಿ ತೊಗೊಂಬಿಟ್ಟು ಒರೆಸ್ಕೊಂಡ್ರೆ ನಿಮ್ಗೆ ಇನ್ನೇನು ಎಲ್ರಿಗೂ ಒಂಚೂರು ಕೆಳಗಡೆ ಒಂದು ಸ್ವಲ್ಪ ವೈಟ್ ಹೇರ್ಸ್ ಇರುತ್ತೆ, ಅದಕ್ಕೊಂದು ಸ್ವಲ್ಪ ತೊಗೊಂಬಿಟ್ಟು ಹಂಗೆ ಒಂಚೂರು ಟಚಪ್ ಮಾಡ್ಕೊಂಡ್ರೆ ಸಾಕು. ಅದು ಸಾಮಾನ್ಯ ಸರಿ ಹೋಗುತ್ತೆ. ಅದು ಗೊತ್ತಾಗೋದಿಲ್ಲ, ಕೂದಲು ಚೆನ್ನಾಗಿ ಕಪ್ಪಗೆ ಕಾಣಿಸುತ್ತೆ. ಇನ್ನು ಟೈಮ್ ಇದ್ದಾಗ ನೀವು ಅದಕ್ಕೆ ನಾನು ಹೇಳಿದ್ದೀನಲ್ಲ, ಮೆಹಂದಿ ಪೌಡ್ರು, ಇಂಡಿಗೋ ಪೌಡ್ರು, ಅದನ್ನೆಲ್ಲ ಹಾಕ್ಕೊಂಡು ನೀಟಾಗಿ ಹಚ್ಕೊಂಡ್ರೆ ಕೂದಲು ಚೆನ್ನಾಗೇ ಇರುತ್ತೆ. ಅರ್ಜೆಂಟ್ ಇದ್ದಾಗ ನೀವು ಇದನ್ನು ಉಪಯೋಗಿಸ್ಕೋಬೋದು. ಆಮೇಲೆ ಎಣ್ಣೆನೂ ಅಷ್ಟೇ, ಅಂಗಡಿನಲ್ಲಿ ಸುಮ್ಮನೆ ಕಾಸ್ಟ್ಲಿ ದುಡ್ಡು ಕೊಟ್ಬಿಟ್ಟು ತೊಗೊಂಬಂದು ಹಚ್ಕೊಳೋದ್ಕಿಂತ ಮನೆಯಲ್ಲೇ ಈಗ ಯಾವುದ್ಯಾವ್ದು ಸಾಮಾನು ಬೇಕು ಕೂದಲಿಗೆ ಅಂತ ಸುಮಾರಿಗೆ ಎಲ್ರಿಗೂ ಗೊತ್ತೇ ಇರುತ್ತೆ ಅದು ಏನೇನು ಒಳ್ಳೆಯದು ಅಂತ ಅಂದ್ಬಿಟ್ಟು. ಮೆಂತೆ ಒಳ್ಳೆಯದು, ಆಮ್ಲ ಒಳ್ಳೆಯದು, ಇದು ದಾಸವಾಳದ್ದು ಹೂವು ಎಲೆ ಒಳ್ಳೆಯದು, ಎಳ್ಳು, ಕಲೋಂಜಿ, ಈ ಥರದ್ದೆಲ್ಲ ಹಾಕೊಂಬಿಟ್ಟು, ಈರುಳ್ಳಿ ಒಳ್ಳೆಯದು, ಅದೆಲ್ಲ ಹಾಕೊಂಬಿಟ್ಟು ಎಣ್ಣೆನಲ್ಲೇ ಫ್ರೈ ಮಾಡಿಬಿಟ್ಟು ಅದನ್ನು ನಾವು ಹಚ್ಕೊಂಡ್ರೆ ಮನೆಯಲ್ಲೇ ಮಾಡಿ, ಅದೂ ಕೂದಲಿಗೆ ಒಳ್ಳೆಯದು. ಅದು ನೆಕ್ಸ್ಟ್ ವಿಡಿಯೋದಲ್ಲಿ ಬೇಕಾದರೆ ಅದು ಏನೇನು ಹಾಕ್ಬಿಟ್ಟು ಎಣ್ಣೆ ಯಾವ ಥರ ಮಾಡೋದು ಅನ್ನೋದನ್ನು ಅದನ್ನು ಇನ್ನೊಂದು ವಿಡಿಯೋ ಮಾಡಿ ಹೇಳ್ಕೊಡ್ತೀನಿ. ಈಗ ನೋಡಿ, ಈ ಪೌಡ್ರನ್ನ ನೀವು ಮಾಡೋದನ್ನು ಹೇಗೆ ಅಂತ ಅಂದ್ಬಿಟ್ಟು ನೋಡಿ, ನೀವು ಕೂಡ ಮಾಡಿಕೊಂಡು ಅದನ್ನು ಉಪಯೋಗಿಸ್ಕೊಳ್ಳಿ. ನೋಡಿ, ಇದಕ್ಕೆ ನಂದಿನಿ ತುಪ್ಪ ತೊಗೊಂಡಿದ್ದೀನಿ, ಮತ್ತು ಇದು ಕಲ್ಲಂಗಡಿ ಬೀಜ, ಇದು 100 ಗ್ರಾಮ್ ತೊಗೊಂಡಿದ್ದೀನಿ, ಮತ್ತು ಇದು ಸೂರ್ಯಕಾಂತಿ ಬೀಜ, ಇದು 100 ಗ್ರಾಮ್ ತೊಗೊಂಡಿದ್ದೀನಿ. ಇದು ಕುಂಬಳಕಾಯಿ ಬೀಜ, ಇದು ಅಷ್ಟೇ 100 ಗ್ರಾಮ್ ತೊಗೊಂಡಿದ್ದೀನಿ. ಇದು ಮಕಾನ ಬೀಜ, ಅದು 50 ಗ್ರಾಮ್ ತೊಗೊಂಡಿದ್ದೀನಿ. ಇದು ವಾಲ್ನಟ್ಗಳು, ಅದು ಬಿಡಿಸಿರೋದು, ಇದು ವಾಲ್ನಟ್ ಬಿಡಿಸ್ಕೊಂಡಿರೋದು, ಕನ್ನಡದಲ್ಲಿ ಅಕ್ರೋಟ್ ಅಂತ ಕರೀತಾರೆ. ದ್ರಾಕ್ಷಿ, ಗೋಡಂಬಿ, ಅವು ಅಷ್ಟೇ ಒಂದು 100 ಗ್ರಾಮ್ ತೊಗೊಂಡಿದ್ದೀನಿ. ಇದು ನೋಡಿ ಉತ್ತತ್ತಿ,
ಈಗ ಫಸ್ಟು ಬಾಣಲಿಗೆ ಒಂದು ಸ್ವಲ್ಪ ನಂದಿನಿ ತುಪ್ಪ ಹಾಕ್ಕೊಂಬಿಟ್ಟು ಈ ಮಖಾನ ಬೀಜ ಹಾಕ್ಕೊಂಬಿಟ್ಟು ಚೆನ್ನಾಗಿ ಫ್ರೈ ಮಾಡಬೇಕು. ಇದು ಸೇಮ್ ನಾವು ಪಾಪ್ಕಾರ್ನ್ ತಿಂತೀವಲ್ಲ ಅದೇ ಥರ ಇರುತ್ತೆ. ಇದಕ್ಕೆ ಉಪ್ಪು ಹಾಕ್ಕೊಂಡು ಹುರ್ಕೊಂಡ್ರೆ ಪಾಪ್ಕಾರ್ನ್ ಥರನೇ ಇರುತ್ತೆ. ಡೈಲಿ ಬೇಕಾದರೆ ನಾವು ಹಾಗೇ ಅದು ಪೌಡ್ರ್ ಮಾಡ್ಕೊಂಡಲ್ಲೇ ಹಾಗೇ ತಿನ್ಕೋಬೋದು. ದಿನ ಒಂದು 5 10 ಬಾಯಿಗೆ ಹಾಕ್ಕೋಬೋದು. ಇದು ನೋಡಿ ಕುಂಬಳಕಾಯಿ ಬೀಜ ಗ್ರೀನ್ ಕಲರ್ ಇರುತ್ತೆ, ಪಂಪ್ಕಿನ್ ಸೀಡ್ಸ್ ಅಂತಾರೆ. ಇದನ್ನು ನೋಡಿ ಸ್ವಲ್ಪ ಚೆನ್ನಾಗಿ ಹುರ್ಕೋಬೇಕು. ನೋಡಿ ಈಗ ಇದು ಆಗಿದೆ. ಈಗ ಇದನ್ನು ತೆಗೆದಿಟ್ಕೊಂಬಿಡಿ. ಇವೆಲ್ಲ ಬೀಜಗಳ್ನೂ ಬೇಕಾದ್ರೆ ನಾವು ತುಪ್ಪ ಹಾಕ್ಕೊಂಡು ಹುರ್ಕೋಬೋದು. ಇದು ನೋಡಿ ಸೂರ್ಯಕಾಂತಿ ಬೀಜ. ಇದು ಸ್ವಲ್ಪ ತೆಳ್ಳಗೆ ಉದ್ದಕ್ಕಿರುತ್ತೆ, ಸ್ವಲ್ಪ ಕಲರು ವೈಟ್ ಇರುತ್ತೆ. ಇದು ಚಟಾಪಟ ಅಂತ ಚೆನ್ನಾಗಿ ಜೋರಾಗಿ ಸಿಡಿತಾ ಇದೆ ನೋಡಿ. ಈಗ ಸಿಡಿತಾ ಇದೆ ಇದು. ಇದನ್ನು ಆದಮೇಲೆ ಹುರಿದ್ಬಿಟ್ಟು ಎತ್ತಿಟ್ಕೊಳ್ಳಿ. ಇಷ್ಟ ಇರೋರು ತುಪ್ಪನ ಹಾಕ್ಕೊಂಡು ಚೆನ್ನಾಗೇ ಹುರ್ಕೊಳ್ಳಿ, ಏನೂ ಆಗೋದಿಲ್ಲ ತುಪ್ಪ ಹಾಕ್ಕೊಂಡ್ರೆ. ಇನ್ನೇನೀಗ ಎಲ್ಲರೂ ಫ್ರಿಜ್ನಲ್ಲಿ ಇಟ್ಕೊತೀವಿ, ಏನೂ ಆಗೋದಿಲ್ಲ. ಇದು ನೋಡಿ ಸೂರ್ಯಕಾಂತಿ ಬೀಜ. ಇದು ಸ್ವಲ್ಪ ಕಲರು ಕಮ್ಮಿ ಇರುತ್ತೆ, ಅದರಷ್ಟು ಇರೋದಿಲ್ಲ. ಕಲ್ಲಂಗಡಿ ಬೀಜ ಮತ್ತು ಸ್ವಲ್ಪ ಅಗಲ ಇರುತ್ತೆ, ಅದರಷ್ಟು ಸಣ್ಣ ಉದ್ದಕ್ಕಿರೋದಿಲ್ಲ. ಈ 3 ಬೀಜ ಮಾತ್ರ ನೀವು ಯಾವ ಕಾರಣಕ್ಕೂ ಬಿಡಬೇಡ್ರಿ. ಬೇರೆ ಎಲ್ಲ ನಿಮ್ಮ ಆಪ್ಷನ್ನು. ಈ ಮಖಾನ ಮತ್ತು ಈ 3 ಬೀಜ ಮಾತ್ರ ನೀವು ಡೈಲಿ ಯೂಸ್ ಮಾಡಿ. ಇದು ವಾಲ್ನಟ್ಟು ಅಷ್ಟೇನೆ, ಅಕ್ರೋಟು ವಾಲ್ನಟ್ ಅಂತ ಏನು ಕರೀತಾರೆ ನೋಡಿ. ಇದಂತೂ ತುಂಬ ರಿಚ್ ಫೈಬರ್ ಇರುತ್ತೆ, ಪ್ರೋಟೀನ್ ವಿಟಮಿನ್ ಇರುತ್ತೆ, ತುಂಬಾ ಒಳ್ಳೆಯದು ಇದಂತೂ. ವಾಲ್ನಟ್ ಅಂತೂ ಕನ್ನಡದಲ್ಲಿ ಅಕ್ರೋಟ್ ಬೀಜ ಅಂತ ಕರೀತಾರೆ. ಅದು ಹುರಿದೆತ್ತಿಟ್ಕೊಂಡಾದಮೇಲೆ ಈಗ ನೋಡಿ ಗೋಡಂಬಿ ಹಾಕ್ಕೊಂಡಿದ್ದೀನಿ. ಗೋಡಂಬಿನೂ 100 ಗ್ರಾಮ್ ತೊಗೊಂಡಿದ್ದೀನಿ. ನಿಮಗೆ ಸ್ವಲ್ಪ ಬೇಕು ಅಂದರೆ ಎಲ್ಲದೂ 50 ಗ್ರಾಮೇ ತೊಗೊಂಡು ಹಾಕ್ಕೊಳ್ಳಿ, ಏನೂ ತೊಂದರೆ ಇಲ್ಲ. ಇಷ್ಟಿಷ್ಟೇ ಹಾಕೋಬೇಕು ಅಂತಲೂ ಏನೂ ಇಲ್ಲ. ಇವೆಲ್ಲ ನಮಗೆ ಕಮ್ಮಿ ಬೇಕು ಅಂದರೆ ಕಮ್ಮಿ ಹಾಕೋಬೋದು, ಜಾಸ್ತಿ ಬೇಕು ಅಂದರೆ ಜಾಸ್ತಿ ಹಾಕೋಬೋದು. ಇದು ಬಾದಾಮಿ ನೋಡಿ, ಬಾದಾಮಿನೂ ಅಷ್ಟೇ ಒಂದು 100 ಗ್ರಾಮ್ ನಾನು ತೊಗೊಂಡಿದ್ದು. ನಾನು ಇವತ್ತೆಲ್ಲ 100 ಗ್ರಾಮ್ ತೊಗೊಂಡಿದ್ದೀನಿ. ಮಖಾನ ಒಂದು 50 ಗ್ರಾಮ್ ತೊಗೊಂಡಿದ್ದೀನಿ ಅಷ್ಟೇನೆ. ಅಕ್ರೋಟೂ ಅಷ್ಟೇ, ಅದನ್ನು ವಾಲ್ನಟ್ ಇದೆಯಲ್ಲ ಅದನ್ನು 50 ಗ್ರಾಮ್ ತೊಗೊಂಡಿದ್ದೀನಿ. ಇನ್ನು ಮಿಕ್ಕಿದ್ದೆಲ್ಲ ಅದು 100 ಗ್ರಾಮೇನೆ. ಇದು ನೋಡಿ ಎಳ್ಳು. ಎಳ್ಳು ಸ್ವಲ್ಪ ಹೀಟು ಅಂತಾರೆ, ಹಂಗಾಗ್ಬಿಟ್ಟು ನೀವು ಬೇಕು ಅಂದರೆ ಸ್ವಲ್ಪ ಕಮ್ಮಿನೇ ಹಾಕ್ಕೊಳ್ಳಿ. ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಎಳ್ಳೇನು ಆಪ್ಷನ್ನು, ಅಂದರೆ ಅದೂ ಎಣ್ಣೆ ಅಂಶ ಚೆನ್ನಾಗಿರುತ್ತೆ, ಒಳ್ಳೆಯದು. ಎಳ್ಳು ಕೈಕಾಲು ಮೂಳೆಗೆಲ್ಲ ಒಳ್ಳೆಯದು ನೋಡಿ. ಅದೂ ಹುರಿದಾಯ್ತು. ಈಗ ಕಡಲೆ ಬೀಜ ಇದೆ, ಕಡಲೆ ಬೀಜನೂ ಚೆನ್ನಾಗಿ ಹುರ್ಕೋಬೇಕು. ಕಡಲೆ ಬೀಜ ಹಾಕ್ಕೊಂಡಿದ್ರು ನಡೆಯುತ್ತೆ, ಆದರೆ ಈ ವಾಲ್ನಟ್ಟೆಲ್ಲ ಸ್ವಲ್ಪ ಒಗರು ಥರ ಇರುತ್ತೆ. ಅದಕ್ಕೋಸ್ಕರ ಈ ಕಡಲೆ ಬೀಜ ಹಾಕ್ಕೊಂಡ್ರೆ ಸ್ವಲ್ಪ ಟೇಸ್ಟು ಕಡಲೆ ಬೀಜ ಚೆನ್ನಾಗಿರುತ್ತಲ್ವ, ಅದ್ರ ಜೊತೆ ಪೌಡ್ರ್ ಜೊತೆ ಚೆನ್ನಾಗಿರುತ್ತೆ ಇದು ಕಡಲೆ ಬೀಜ ಹಾಕ್ಕೊಂಡ್ರೆ. ನಿಮಗೆ ಇನ್ನೂ ಏನಾದರೂ ಬೇಕಾದರೆ ಯಾವ ಡ್ರೈ ಫ್ರೂಟ್ಸ್ ಬೇಕಾದರೂ ಹಾಕ್ಕೊಳ್ಳಿ. ಉತ್ತುತ್ತಿ, ದ್ರಾಕ್ಷಿ, ಪಿಸ್ತಾ, ಅಂಜೂರ, ಅಂಟು ಅಂತ ಸಿಗುತ್ತೆ, ಅದು ಎಲ್ಲದನ್ನು ಬೇಕಾದರೆ ಹಾಕ್ಕೊಂಬಿಟ್ಟು ಬೆಲ್ಲದ್ದು ಆರ್ಗ್ಯಾನಿಕ್ ಬೆಲ್ಲ ಸಿಗುತ್ತಲ್ಲ ಅದನ್ನು ಪಾಕ ಮಾಡ್ಕೊಂಬಿಟ್ಟು ಇದನ್ನೆಲ್ಲ ಹಾಕ್ಕೊಂಬಿಟ್ಟು ಪುಡಿ ಹಾಕ್ಕೊಂಡು ಚೆನ್ನಾಗಿ ಉಂಡೆ ಕಟ್ಕೊಂಡು ಬೆಳಗ್ಗೆ ಒಂದು ಸಂಜೆ ಒಂದು ನಾವು ತಿನ್ಕೋಬೋದು. ಇಲ್ಲ ಬೇಡ ಅಂತ ಅಂದರೆ ಇದನ್ನೇ ಪುಡಿ ಮಾಡ್ಕೊಂಡು ಹಾಲಿಗೆ ಹಾಕ್ಕೋಬೋದು. ಲಾಸ್ಟಿಗೆ ಒಂದು ಸ್ವಲ್ಪ ಗಸಗಸೆ ಮತ್ತು ಏಲಕ್ಕಿನ ಹುರಿದ್ಬಿಟ್ಟು ಅದನ್ನು ಹಾಕ್ಕೊಳ್ಳಿ. ನೋಡಿ ಈಗ ಪುಡಿ ರೆಡಿಯಾಗಿದೆ. ನಮ್ಮ ವಿಡಿಯೋ ನೋಡೋ ಅಂಥ ನಿಮ್ಮೆಲ್ಲರಿಗೂ ಧನ್ಯವಾದಗಳು.